ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇನ್ಫಾರ್ಮೇಷನ್ ತೊಗೊಂಡು ಇಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರೋದು. ಮತ್ತು ಇಲ್ಲಿ ಯಾವುದೇ ರೀತಿ ಜಾಬಲ್ಲಿ ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ಯಾವುದೇ ರೀತಿ ಅಮೌಂಟ್ನ ಕೂಡ ಎಲ್ಲೂ ಕೊಡಬೇಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ದು ಏನೇನು ರಿಕ್ವೈರ್ಮೆಂಟ್ ನೋಡೋಣ. ಇದು ಕಂಪ್ನಿ ನೋಡಿ ಕಾನ್ಸಂಟ್ರಿಕ್ಸ್ ಅವ್ರಿ, ಇದು ಲಿಂಕ್ಡ್ಇನ್ ಪೇಜ್ ಆಗಿರುತ್ತೆ. ಸೊ ಯಾರ್ಗಾರ ಡೌಟ್ ಇರಬೇಕಾ ಲಿಂಕ್ಡ್ಇನಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಇವರು ಅಸೋಸಿಯೇಟ್ ಆಪರೇಷನ್ಸ್ ರೋಲ್ಗೆ ಯಾರು ಮಾಡ್ತಿದ್ದಾರೆ ನೋಡಿ, ಇದು ಹೈಬ್ರಿಡ್ ಲೊಕೇಶನ್ಗೆ ಮತ್ತು ಫುಲ್ ಟೈಮ್ ಆಗಿರುತ್ತೆ. ಮತ್ತು ಹೈಬ್ರಿಡ್ ಅಂದರೆ ಬ್ಯಾಂಗ್ಳೂರ್ ಲೊಕೇಶನ್ಗೆ ಯಾರು ಮಾಡ್ತಾ ಇರೋದು. ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಏನೇನು ಅಂತ ನೋಡ್ಬೋದು. ಅಬೌಟ್ ದ ಜಾಬ್ ನೋಡೋದಾದರೆ, Concentrix is a technology-enabled global business service company specializing in the customer engagement and improving the business performance. ಅಂತ ಅಂದರೆ ಇದು ಮೇನ್ಲಿ ಕಸ್ಟಮರ್ ಸೆಂಟ್ರಿಕ್ ಕಂಪ್ನಿ ಆಗಿರುತ್ತೆ. ವಿ ಪಾರ್ಟ್ನರ್ ವಿತ್ ಆಂಬಿಷಿಯಸ್ ಪ್ರೋಗ್ರೆಸಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಅರೌಂಡ್ ದ ವರ್ಲ್ಡ್ ಟು ಫ್ಯೂಚರ್ ಪ್ರೂಫ್ ದೇರ್ ಬಿಸ್ನೆಸ್ ಆ್ಯಂಡ್ ಸ್ಟೇ ಅಹೆಡ್ ಆಫ್ ಕಾಂಪಿಟೇಷನ್ ಆ್ಯಂಡ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಅಂತ ಕೂಡ ಹೇಳಿದ್ದಾರೆ. ಸೊ ಇನ್ನು ಕೀ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಇರೋದು ಅಂತ ನೋಡೋದಾದರೆ, ಮೇಂಟೈನ್ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಫಾರ್ ನ್ಯೂ ಕೇಸಸ್ ಅಂತ ಅಂದರೆ, ಈಗ ಒಂದು ಅಗ್ರಿಮೆಂಟ್ ಇರುತ್ತೆ ನೋಡಿ. ಈಗ ಏನಾದರೂ ನ್ಯೂ ಕೇಸಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಟಾಸ್ಕ್ ಇದ್ದರೆ ಅದು 5 days ಎಸ್ಸಿಲ್ಲ ಅಂತಂದರೆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಇರುತ್ತೆ. ಅಷ್ಟು ದಿನ ಒಳಗೆ ಮಾಡಿಲ್ಲ ಅಂದರೆ ಅದು ಎಸ್ಕಲೇಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೇಂಟೈನ್ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ನ ಮೇಂಟೈನ್ ಮಾಡಬೇಕು, ಅವ್ರ ಕಂಪ್ನಿಲಿ ಯಾವ ಥರ ಇರುತ್ತೆ ಆ ಥರ. ಮತ್ತು ಅಸೈನ್ ಕೇಸ್ ಔಟ್ ಟು ದ ಅಪ್ರೋಪ್ರಿಯೇಟ್ ಇಂಜಿನಿಯರ್ ವಿತ್ ದ ಡಿಫೈನ್ಡ್ ಎಸ್ಎಲ್ ಅಂತ ಅಂದರೆ, ಯಾವ ಟೀಮ್ ಅವ್ರಿಗೆ ಇದು ಬೆಸ್ಟ್ ಅಂತಂದರೆ ಯಾವ ಟೀಮ್ ಹ್ಯಾಂಡಲ್ ಮಾಡುತ್ತೆ ಈ ಟೈಪ್ ಆಫ್ ರಿಕ್ವೆಸ್ಟ್ನ ಅಂತ ನೋಡ್ಬಿಟ್ಟು ಆ ಟೀಮ್ ಅವ್ರಿಗೆ ಅಸೈನ್ ಮಾಡಬೇಕಾಗಿರುತ್ತೆ. ಇನ್ನು ಪ್ರೊವೈಡ್ ಅಕ್ಯುರೇಟ್ ರೆಸ್ಪಾನ್ಸ್ ಆ್ಯಂಡ್ ಸಿವಿಯರಿಟಿ ಇಶ್ಯೂ ಆ್ಯಂಡ್ ಎಕ್ಸ್ಪೈರ್ಡ್ ಆ್ಯಂಡ್ ಮಿಸ್ರೂಟ್ ಕೇಸಸ್. ಅಕಸ್ಮಾತ್ ಏನಾದ್ರು ಬೇರೆಯವ್ರಿಗೆ ಅಸೈನ್ ಮಾಡಿಬಿಟ್ಟಿದ್ರೆ ಅಂದ್ಕೊಳ್ಳಿ, ಆಗ ಅವರು ಏನಾದರೂ ಇದು ನಮ್ಮ ಟೀಮ್ ವರ್ಕ್ ಮಾಡಲ್ಲ, ಬೇರೆಯವ್ರಿಗೆ ಅಸೈನ್ ಮಾಡಿ ಈ ಟೀಮ್ ಅವ್ರಿಗೆ ಅಂದರೆ ವಿತಿನ್ ತೊಗೊಂಡು ನಾವು ಬೇಗ ಬೇರೆ ಟೀಮ್ಗೂ ಅಸೈನ್ ಮಾಡಬೇಕಾಗಿರುತ್ತೆ. ಇಲ್ಲಿ ವರ್ಕ್ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ದ ಟೀಮ್ ಮ್ಯಾನೇಜರ್ ಇನ್ ಐಡೆಂಟಿಫೈಯಿಂಗ್ ದ ಇಂಜಿನಿಯರ್ ಹೂ ಕ್ಯಾನ್ ವರ್ಕ್ ಆನ್ ಪ್ರೊವೈಡಿಂಗ್ ಅಕ್ಯುರೇಟ್ ಸೊಲ್ಯೂಷನ್ ಟು ಕಸ್ಟಮರ್ ಇಶ್ಯೂ ಆ್ಯಂಡ್ ಎಸ್ಕ್ಯುಲೇಟೆಡ್ ಕೇಸ್. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದರೆ ಇವತ್ತು ಟೀಮ್ ಲೀಡ್ನೂ ಕೂಡ ಕೇಳ್ಕೊಬೋದು, ಯಾರು ವರ್ಕ್ ಮಾಡ್ತಾರೆ ಇದಕ್ಕೆ ಅಂತ ಎಲ್ಲ ಹೇಳ್ಬಿಟ್ಟು. ಇನ್ನು ಎನ್ಶ್ಯೂರ್ ಕಾಲ್ ಬ್ಯಾಕ್ ಎಕ್ಸ್ಪೆಕ್ಟೇಷನ್ ಆರ್ ಮೆಟ್ ಆ್ಯಂಡ್ ನಾಟ್ ಮಿಸ್ಡ್ ಫಾರ್ ಅಬಂಡೆಡ್ ಕೇಸ್ ಇನ್ ಕ್ಯೂ. ಸೊ ಏನಾದ್ರು ಕಾಲ್ ಬ್ಯಾಕ್ ಅಂತ ಅಂದರೆ ಅದೇ ಆಲ್ರೆಡಿ ಹೇಳ್ದಂಗೆ ಬೇರೆ ಕ್ಯೂಗೆ ಅಸೈನ್ ಮಾಡೋದನ್ನ ಅಕ್ಯುರೇಟಾಗಿ ಮಾಡಬೇಕಾಗಿರುತ್ತೆ. ಇನ್ನು ನೋಡೋದಾದರೆ ವರ್ಕ್ ವಿತ್ ದ DMs ಇನ್ ದ ಅದರ್ ಸಪೋರ್ಟ್ ಗ್ರೂಪ್ ಟು ಗೆಟ್ ಕಸ್ಟಮರ್ ದ ರೈಟ್ ಸಪೋರ್ಟ್ ಟೀಮ್ ವೆನ್ ರಿಕ್ವೈರ್ಡ್ ಅಂತ ಅಂದರೆ, ಇವಾಗ ಇದು 24/7 ಇರುತ್ತಲ್ಲ. ಸೊ ಅಲ್ಲಿ ಯಾರ್ಯಾರು ಅಂತ ಅಂದರೆ DM ಆ ಶಿಫ್ಟಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅವ್ರನ್ನ ಡೈರೆಕ್ಟ್ ಮ್ಯಾನೇಜರ್ ಅಂತ ಕರೀತಾರೆ. ಸೊ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ, ಅವ್ರದ್ದು ಎಲ್ಲ ಲಿಸ್ಟ್ ಕೂಡ ನಮ್ಮ ಹತ್ರ ಇರಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇನ್ನು ಅಡ್ರೆಸ್ ಇಶ್ಯೂ ವಿಯಾ ಆಲ್ ಅವೈಲೇಬಲ್ ಮೋಡ್ಸ್ ಆಫ್ ಕಮ್ಯುನಿಕೇಷನ್ ಲೈಕ್ ಫೋನ್, ಈ ಲೈನ್ಸು, ಇಮೇಲ್ ಮತ್ತು ಕಮ್ಯುನಿಕೇಟರ್ ಟೀಮ್ಸಲ್ಲೆಲ್ಲ ಕೂಡ ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಮತ್ತು ಇನ್ಫಾರ್ಮ್ ದ ಕಸ್ಟಮರ್ ಆನ್ ವೆನ್ ದೇ ವಿಲ್ ಬಿ ಕಾಂಟ್ಯಾಕ್ಟೆಡ್ ಇಫ್ ಕಾಲ್ ಬ್ಯಾಕ್ ಇಸ್ ಮಿಸ್ಡ್ ಅಂಡ್ ದೆನ್ ಇನ್ಫಾರ್ಮ್ ದ ಇಂಜಿನಿಯರ್ ಅಬೌಟ್ ದ ರೀಸೆಟ್ ಕಾಲ್ ಬ್ಯಾಕ್ ಎಕ್ಸ್ಪೆಕ್ಟೇಷನ್. ಅಕಸ್ಮಾತ್ ಕಸ್ಟಮರ್ಗೇನೋ ತುಂಬ ಅರ್ಜೆಂಟ್ ಇದೆ, ಅದು ಎಸ್ಕ್ಯುಲೇಷನ್ ಆಗ್ತಾ ಇದೆ ಅಂದರೆ ಅವ್ರು ಕಾಲ್ ಮಾಡ್ತಾರಲ್ಲ, ಅಕಸ್ಮಾತ್ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಅಂದರೆ ನೆಕ್ಸ್ಟು ನೀವು ಅವ್ರಿಗೆ ಅಡ್ವೈಸ್ ಮಾಡಬೇಕಾಗುತ್ತೆ ಯಾವಾಗ ಕಾಲ್ ಬ್ಯಾಕ್ ಬರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನೀವು ಆ ಕೇಸ್ನ ಹ್ಯಾಂಡಲ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ. ಸೊ ಇದು ಒಂಥರ ಮೀಡಿಯೇಟರ್ ಬಿಟ್ವೀನ್ ಕಸ್ಟಮರ್ಸ್ ಮತ್ತು ಯಾರು ಟೆಕ್ನಿಕಲ್ ಗಾಯ ಆಗಿರುತ್ತೆ. ಇದು ನಾಟ್ ಕಂಪ್ಲೀಟ್ಲಿ ಟೆಕ್ನಿಕಲು ಆಗಿರಲ್ಲ ಈ ರೋಲು. ಇನ್ನು ನೋಡೋದಾದರೆ ಮೇಕ್ ಶ್ಯೂರ್ ಕೇಸ್ ಆರ್ ಮೂವ್ ಟು ಇಂಜಿನಿಯರ್ ವಿತ್ ದ ಬ್ಯಾಂಡ್ ವಿತ್ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಹ್ಯಾಸ್ ಆ್ಯಂಡ್ ವೆನ್ ಪಾಸಿಬಲ್ ಡೂ ದ ಕಾಲ್ ಬ್ಯಾಕ್ಸ್ ಅಂತ ಕೂಡ ಹೇಳಿದ್ದಾರೆ. ಇನ್ಫಾರ್ಮ್ ದ ಇಂಜಿನಿಯರ್ ಆ್ಯಂಡ್ ಔ ಟು ಗೆಟ್ ಇನ್ ಟಚ್ ವಿತ್ ದೇಮ್ ಟೀಮ್ಸ್ ದೇ ವುಡ್ ವಾಂಟ್ ಟು ಕೊಲಾಬ್ರೇಟ್ ಟು ರೀಚ್ ಅ ಸೊಲ್ಯೂಷನ್ ಫಾರ್ ಕಸ್ಟಮರ್ ಇಶ್ಯೂ. ಸೊ ಅವರು ಎಲ್ಲ ಇಂಜಿನಿಯರ್ಸ್ ಜೊತೆ ಕೊಲಾಬ್ರೇಷನ್ ಇಟ್ಕೊಳ್ಳೇಬೇಕಾಗಿರುತ್ತೆ ಈ ರೋಲ್ಗೆ. ಮತ್ತು ಟೇಕ್ ಎನ್ ಆ್ಯಕ್ಟಿವ್ ರೋಲ್ ಇನ್ ಐಡೆಂಟಿಫೈಯಿಂಗ್ ಚೇಂಜ್ ದಟ್ ಕುಡ್ ಇಂಪ್ರೂವ್ ಅವರ್ ಲೆವೆಲ್ ಆಫ್ ಸರ್ವಿಸ್ ಅಂತಂದರೆ ಆ್ಯಕ್ಟಿವ್ ಆಗಿ ನಾವು ವರ್ಕ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಎಂಗೇಜ್ ಮ್ಯಾನೇಜರ್ ಡ್ಯೂರಿಂಗ್ ಹೈ ಕಸ್ಟಮರ್ ಇಂಪ್ಯಾಕ್ಟ್ ಸಿಚುವೇಶನ್ ಅಂತಂದರೆ ತುಂಬ
ಎಸ್ಕಲೇಷನ್ ಎಲ್ಲ ಆದಾಗ ಮ್ಯಾನೇಜರ್ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇನ್ನು ಕೀ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ನೋಡೋದಾದರೆ ಓಪನ್ ಟು ವರ್ಕಿಂಗ್ ಶಿಫ್ಟ್ ಅಂತಂದರೆ ನೈಟ್ ಶಿಫ್ಟ್, ಆಫ್ಟರ್ನೂನ್, ಮಾರ್ನಿಂಗ್ ಶಿಫ್ಟಲ್ಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಮತ್ತು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ಎಬಿಲಿಟಿ ಟು ಮ್ಯಾನೇಜ್ ಕ್ರಿಟಿಕಲ್ ಸಿಚುಯೇಷನ್ನ ಮ್ಯಾನೇಜ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ಮ್ಯಾನೇಜ್ ವರ್ಕ್ ಲೋಡ್ ಸಿಚುಯೇಷನ್, ವರ್ಕ್ ಲೋಡ್ ಇರುತ್ತೆ ಅದನ್ನೆಲ್ಲ ರೆಡಿ ಇರಬೇಕು. ಮತ್ತು ಇನ್ನು ನೋಡೋದಾದರೆ ಗುಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಕೂಡ ಇರಬೇಕು. ಮತ್ತು ಟೆಕ್ನಿಕಲ್ ಇನ್ಕ್ಲಿನೇಷನ್, ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಪ್ರಿಯಾರಿಟೈಸ್ ಟಾಸ್ಕ್ ರಿಯಲ್ ಟೈಮ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಮಲ್ಟಿ ಟಾಸ್ಕಿಂಗ್ ಕೂಡ ಆಗಿರಬೇಕು ನಾವು ಈ ರೋಲ್ಗೆ. ಇನ್ನು ಎಜುಕೇಷನ್ ನೋಡೋದಾದರೆ ಗ್ರ್ಯಾಜುಯೇಟ್ ಅಥವಾ ಅಂಡರ್ ಗ್ರ್ಯಾಜುಯೇಟ್ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಡಿಸ್ಕ್ಲೈಮರ್ ಕೊಟ್ಟಿದ್ದಾರೆ ನೋಡಿ, ನೈದರ್ ಕಾನ್ಸರ್ಟಿಕ್ಸ್ ಆರ್ ಎನಿ ಅಥರೈಸ್ಡ್ ಥರ್ಡ್ ಪಾರ್ಟಿ ಹೂ ಅಸಿಸ್ಟ್ ವಿತ್ ಅವರ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಎವರ್ ಆಸ್ ಕ್ಯಾಂಡಿಡೇಟ್ ಫಾರ್ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಆರ್ ಎನಿ ಅದರ್ ಕೈಂಡ್ ಆಫ್ ಫೀಸ್ ಇನ್ ಎಕ್ಸ್ಚೇಂಜ್ ಆಫ್ ಆಫರ್ ಲೆಟರ್ ಫ್ರಮ್ ದ ಕಾನ್ಸರ್ಟಿಕ್ಸ್ ಅಂತಂದರೆ ಕಾನ್ಸರ್ಟಿಕ್ಸ್ ಮತ್ತು ಇವ್ರಿಗೆ ಒಂದಷ್ಟು ಕಂಪ್ನಿಗಳು ಹೆಲ್ಪ್ ಮಾಡ್ತಿರ್ತಾರೆ ಹೈರಿಂಗ್ ಮಾಡ್ಕೊಡೋಕ್ಕೆ. ಆ ಕಂಪ್ನಿಗಳು ಕೂಡ ಯಾವುದೇ ರೀತಿ ಅಮೌಂಟ್ ಕೇಳಲ್ಲ. ಸೊ ಅದು ಕೇಳಿದ್ರೆ ನೀವು ಕೊಡಬೇಡಿ ಅಂತ ಕೂಡ ಹೇಳಿದ್ದಾರೆ. ಆಫರ್ ಲೆಟರ್ ಆ್ಯಂಡ್ ಅದರ್ ರಿಕ್ರೂಟಿಂಗ್ ಕರೆಸ್ಪಾಂಡೆನ್ಸ್ ಫ್ರಮ್ ಕಾನ್ಸಂಟ್ರಿಕ್ಸ್ ಆರ್ ಪ್ರಿಂಟೆಡ್ ಆನ್ ಕಾನ್ಸಂಟ್ರಿಕ್ಸ್ ಲೆಟರ್ ಎಡ್ ವಿತ್ ದ ಅಥೆಂಟಿಕೇಟ್ ಸಿಗ್ನೇಚರ್ ಆಫ್ ಅಪ್ರೋಪ್ರಿಯೇಟ್ ಕಾನ್ಸಂಟ್ರಿಂಗ್ ಅಥಾರಿಟೀಸ್. ಸೊ ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟೆ ತೊಗೋಬೇಕು. ಯಾರಿಗೂ ಕೂಡ ₹1 ಕೊಡಬೇಡಿ. ನಾನು ಯಾವಾಗಲೂ ನನ್ನ ಚಾನಲಲ್ಲಿ ಕೂಡ ಹೇಳ್ತೀನಿ, ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಮಾತ್ರ ಯಾರಿಗೂ ₹1 ಕೂಡ ಕೊಡಬೇಡಿ ಅಂತ. ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಅಂದರೆ ನಾನು ಈ ಲಿಂಕ್ನ ಕೊಟ್ಟಿರ್ತೀನಿ, ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾನ್ಸಂಟ್ರಿಕ್ಸ್ ಅವ್ರದ್ದು ವರ್ಕ್ ಡೇ ಅಂತ ಅಂದರೆ ಇವ್ರದ್ದು ಪಾರ್ಟ್ನರ್ದು ಓಪನ್ ಆಗುತ್ತೆ. ನಮ್ಮದು ಹಿಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ನೋಡಿ, ಜಸ್ಟ್ ಇನ್ 2 days ಲೆಫ್ಟ್ ಇದೆ. ಸೊ December 15ಗೆ ಲಾಸ್ಟ್ ಆಗುತ್ತೆ. ಬೇಗ ಅಪ್ಲೈ ಮಾಡೋಣ. ಸೊ ಅಪ್ಲೈ ಅಂತ ಕೊಡಬೇಕು. ಇಲ್ಲಿ ನೀವು ಅಪ್ಲೈ ವಿತ್ ರೆಸ್ಯೂಮೆನಾರು ಕೊಡ್ಬೋದು, ಆಟೋ ಫಿಲ್ ಕೊಡ್ಬೋದು. ನಾನು ಅಪ್ಲೈ ವಿತ್ ರೆಸ್ಯೂಮೆನೇ ಕೊಡ್ತೀನಿ. ಸೊ ರೆಸ್ಯೂಮೆ ಕೊಟ್ಟಾಗ ನಮಗೆ ಈ ಥರ ಬರುತ್ತೆ ನೋಡಿ. ನಾವು ಫಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಇಮೇಲ್ ಅಡ್ರೆಸ್, ಪಾಸ್ವರ್ಡು, ವೆರಿಫೈ ಪಾಸ್ವರ್ಡ್ ಕೊಟ್ಟು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಾವು ಲಾಗಿನ್ ಆದಮೇಲೆ ನಮ್ಗೆ ಇಲ್ಲಿ ನೋಡಿ ರೆಸ್ಯೂಮೆನ ಅಪ್ಲೋಡ್ ಮಾಡೋಕ್ಕೆ ಕೇಳ್ತಿದ್ದಾರೆ. ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ರೆಸ್ಯೂಮೆನ. ನೆಕ್ಸ್ಟ್ ಇಲ್ಲಿ ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳ್ತಿದ್ದಾರೆ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡೋಗಿ ಲಿಂಕ್ಡ್ಇನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅನ್ಸುತ್ತೆ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅವಿ ಬೀನ್ ಕಾನ್ಸರ್ಟಿಕ್ಸಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಲ್ಲ ಅಂತಂದರೆ ಇಲ್ಲ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ನಮ್ಮದೇ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ಕೊಡಬೇಕಾಗುತ್ತೆ. ಇಲ್ಲಿ ನಮ್ಮ ನೇಮು, ಫುಲ್ ನೇಮು, ಲಾಸ್ಟ್ ನೇಮು, ಫ್ಯಾಮಿಲಿ ನೇಮು ಮತ್ತು ಅಡ್ರೆಸ್ ಲೈನು, ಸಿಟಿ ಮತ್ತು ಪೋಸ್ಟಲ್ ಕೋಡು ಎಲ್ಲ ಕೊಡಬೇಕು. ಮತ್ತು ಮೊಬೈಲ್ ನಂಬರ್ ಅದೆಲ್ಲ ಕೊಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ಅದಾದಮೇಲೆ ನಮ್ಮದು ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಇಲ್ಲಿ ಹಾಕೋಬೇಕು. ಮತ್ತು ಇಲ್ಲಿ ವಾಲಂಟರಿ ಡಿಸ್ಕ್ಲೋಷರ್ ಕೂಡ ಇರುತ್ತೆ, ಅದನ್ನ ಹಾಕೊಳ್ಳಿ. ಸೊ ನಿಮ್ಗೇನೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹಾಕೊಳ್ಳಿ. ಇಲ್ಲಿ ಎಜುಕೇಷನ್ ಆ್ಯಡ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕಾಗುತ್ತೆ. ಇಲ್ಲಿ ಇವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನಾವು ಅಕ್ಸೆಪ್ಟ್ ಕೂಡ ಮಾಡಬೇಕು. ಸೊ ಅಕ್ಸೆಪ್ಟ್ ಮಾಡಾದ್ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟು ರಿವ್ಯೂ ಕೊಟ್ಬಿಟ್ಟು ಸಬ್ಮಿಟ್ ಮಾಡಬೇಕು ಅಪ್ಲಿಕೇಶನ್ನ. ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಸಬ್ಮಿಟ್ ಆದಮೇಲೆ ನಿಮಗೆ ಮೇಲ್ ಕೂಡ ಬರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಹೇಳ್ಬಿಟ್ಟು, ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಅಂತ ಹೇಳ್ಬಿಟ್ಟು ನಿಮಗೆ ಮೇಲ್ ಕೂಡ ಬರುತ್ತೆ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಆ್ಯಕ್ಚುಲಿ ಯಾರ್ಯಾರ್ದು ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಅವ್ರಿಗೆ ಇವ್ರ ಕಡೆಯಿಂದ ಕಾಲ್ ಕೂಡ ಬರುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬೈ. ಥ್ಯಾಂಕ್ ಯು.